ಪಿರಿಯಾಪಟ್ಟಣ ತಾಲೂಕಿನ ಮರಡಿಯೂರು ಗ್ರಾಮದಲ್ಲಿ ಚಿರತೆ ಹಾವಳಿ, ಪ್ರಾಣಭಯದಲ್ಲಿ ಗ್ರಾಮಸ್ಥರು ಚಿರತೆಯನ್ನ ಹಿಡಿಯುವಂತೆ ಆಗ್ರಹ. ಪಿರಿಯಾಪಟ್ಟಣ ತಾಲೂಕಿನ ಮರಡಿಯೂರು ಗ್ರಾಮದ ಬೆಟ್ಟದಲ್ಲಿ ಕಳೆದ 4-5 ದಿನಗಳಿಂದ ಚಿರತೆ ಕಾಣಿಸಿಕೊಂಡಿದ್ದು, ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಬಿಡುವಂತೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮರಡಿಯೂರು ಶಿವು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಚಿರತೆ ಓಡಾಡುವುದನ್ನ ಮಡಿಯೂರು ಗ್ರಾಮಸ್ಥರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮರಡಿಯೂರು ಶಿವು ಮಾತನಾಡಿ, ಕಳೆದ 4 ದಿನಗಳಿಂದ ಚಿರತೆ ಕಾಣಿಸಿಕೊಳ್ಳುತ್ತಿದ್ದು, ಈ ಭಾಗದಲ್ಲಿ ಒಂಟಿ ಮನೆಗಳು ಇರುವುದರಿಂದ ಸಾರ್ವಜನಿಕರು, ರೈತರು ಜಮೀನಿಗೆ ಹೋಗಿ ಕೆಲಸ ಮಾಡಲು ಭಯಪಡುತ್ತಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಬಿಡುವಂತೆ ಒತ್ತಾಯಿಸಿದ್ರಲ್ಲದೆ, ಮುಂದೆ ಏನಾದರೂ ಅನಾಹುತವಾದಲ್ಲಿ ಅರಣ್ಯ ಇಲಾಖೆಯೇ ನೇರ ಹೊಣೆಯಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಶಿವು ಅಂತ ಹೇಳ್ಬಿಟ್ಟು ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆವರ್ತಿದ್ದು ಹಾಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಮರಡಿಯೂರು. ಸರ್ ಚಿರತೆ ಈಗ ಹೆಚ್ಚು ಕಡಿಮೆ ಒಂದು 4-5 ದಿವಸದಿಂದ ಸರ್ ಇಲ್ಲಿ ಒಂದು 2 ಬೆಟ್ಟ ಐತೆ. ಆ ಬೆಟ್ಟದ ಸುತ್ತಮುತ್ತೆಲ್ಲ ಓಡಾಡ್ತೈತೆ. ಮತ್ತು ಇಲ್ಲೆಲ್ಲ ಸುಮಾರು ಈ ಬೆಟ್ಟದ ಪಕ್ಕದಲ್ಲಿ ಒಂಟಿ ಮನೆಗಳು ಜಾಸ್ತಿ, ಜನಗಳಿಗೂ ಸಮೇತ ಕಾಣಿಸ್ಕೊಂಡೈತೆ. ಆಗಲೇ ಒಂದು 2-3 ನಾಯಿನ ಸಮೇತ ಎತ್ಕೊಂಡು ಹೋಗೈತೆ. ಮತ್ತು ಚಿರತೆ ಅದು ಹೋಯ್ತಾನೆ ಇಲ್ಲ. ಇಲ್ಲೇ ಸಂಜೆ ಆದರೆ ಅವ್ರ ಮನೆ ಮುಂದೆ ನಿಂತೈತೆ, ಒಂದು ಸತಿ ಎಲ್ಲ ಕಾಣಿಸ್ಕೊಳ್ತೈತೆ. ಅದರಿಂದ ಈಗ ಅರಣ್ಯ ಇಲಾಖೆಯವ್ರಿಗೆ ಸುಮಾರು 4-5 ದಿವಸದಿಂದ ಹೇಳ್ತಿದ್ದೀವಿ. ಒಬ್ಬರು ವಾಚರ್ ಕಳಿಸಿದ್ರು, ಅವರು ರಾತ್ರಿ ಹಗಲಲ್ಲಿ ಇದ್ದಾರೆ. ಅದರಿಂದ ಅರಣ್ಯ ಇಲಾಖೆಯವರು ಎಚ್ಚೆತ್ಕೊಂಡು ಆದಷ್ಟು ಬೇಗ ಈ ಚಿರತೆಯನ್ನು ಹಿಡಿಸ್ಬೇಕು ಮತ್ತು ಇಲ್ಲಿಂದ ಅದನ್ನು ಕಾಡಿಗೆ ಓಡಿಸ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ, ಈ ಪತ್ರಿಕೆ ಮೂಲಕ ಮನವಿ ಮಾಡ್ಕೊಳ್ತೇನೆ ಸರ್. ಮತ್ತು ಏನಾದ್ರು ಹೆಚ್ಚು ಕಡಿಮೆ ಆದರೆ ನೇರವಾಗಿ ಅರಣ್ಯ ಇಲಾಖೆಯವರೇ ಜವಾಬ್ದಾರಿ ಇದೆ. ಯಾಕಂದರೆ ನಾವು ಒಂದು 6-7 ದಿವಸದಿಂದ ಅವ್ರಿಗೆ ಪ್ರತಿ ದಿವಸ ಹೇಳ್ತಾನೇ ಇದ್ದೀವಿ. ಅವ್ರು ಬರ್ತಾರೆ, ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ. ಅದರಿಂದ ಈ ಪತ್ರಿಕೆ ಮೂಲಕ ಗೊತ್ತಾಗಲಿ, ಅವ್ರು ಬಂದ್ಬಿಟ್ಟು ಸ್ಥಳ ನೋಡ್ಬಿಟ್ಟು ಈಗಲೂ ಸಮೇತ ಚಿರತೆ ಒಂದಲ್ಲಿ ಬೋನ್ ಮಾಡಿದಾರೆ. ಅಲ್ಲಿಂದ ಒಂದು 400-500 ಮೀಟ್ರ್ ಆಚೆನೇ ಐತೆ. ಅದರಿಂದ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಬಂದ್ಬಿಟ್ಟು ಕ್ರಮ ತಗೊಂಡು ಆ ಚಿರತೆನ ಇಲ್ಲಿಂದ ಓಡಿಸೋ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ ಸರ್.